ನಮಸ್ಕಾರ. ನನ್ನ ಹೆಸರು ಪೂಜಾ MS, ಡಯಟಿಷಿಯನ್ ಹಾಗೂ ಸರ್ಟಿಫೈಡ್ ಹೋಲಿಸ್ಟಿಕ್ ಹೆಲ್ತ್ ಕೋಚ್. ಈ ಸಂಚಿಕೆಯಲ್ಲಿ ನಾವು ಆಹಾರ ಮತ್ತು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಧುನಿಕ ಬೆಳವಣಿಗೆಯಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಆರೋಗ್ಯ ಸಮಸ್ಯೆ ತುಂಬಾನೇ ಯಥೇಚ್ಛವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇದೆ. ಆರೋಗ್ಯ ಸಮಸ್ಯೆ ಅಂತ ನಾನು ಹೇಳೋದಾದ್ರೆ ಅದರಲ್ಲಿ ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, PCOD PCOS ಆಗಿರ್ಬೋದು, ಫ್ಯಾಟಿ ಲಿವರ್ ಆಗಿರ್ಬೋದು, ಅಥವಾ ನಮ್ಮ ಕರುಳಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಆರೋಗ್ಯ ಸಮಸ್ಯೆಗಳು ತುಂಬಾನೇ ಹೆಚ್ಚಾಗ್ತಾ ಇದೆ. ಈ ಆರೋಗ್ಯ ಸಮಸ್ಯೆಗಳು ಸುಮಾರು 30 ವರ್ಷ ಹಿಂದೆ ಹೋದ್ರೆ ನಮ್ಮ ಅಜ್ಜಿ ತಾತ ಆಗಿರ್ಬೋದು, ಅವರ ತಂದೆ ತಾಯಿ ಆಗಿರ್ಬೋದು, ಅವರೆಲ್ಲ ಒಂದು ಆರೋಗ್ಯಕರವಾದ ಜೀವನವನ್ನ ನಡೆಸ್ಕೊಂಡು ಬಂದಿದ್ರು. ಅವರ ಕಾಲದಲ್ಲಿ ಜೀವಿತಾವಧಿ ಅಂತ ನಾವೇನ್ ಕರಿತೀವಿ ಅಥವಾ ಲೈಫ್ ಸ್ಪ್ಯಾನ್ ಅಂತ ಏನ್ ಕರಿತೀವಿ ಅದು 100 ವರ್ಷ ಇತ್ತು. ಬಟ್ ಈಗ ಏನಾಗಿದೆ, ಒಬ್ಬ ಮನುಷ್ಯ 50 ವರ್ಷ ಬದುಕಿದ್ರೇನೆ ಅದು ಹೆಚ್ಚು ಅನ್ನುವಂತಹ ಕಾಲ ಬಂದಿದೆ. ಯಾಕೆ ಈ ರೀತಿ ಆಗ್ತಾ ಇದೆ, ಏನು ಬದಲಾವಣೆಗಳಿಂದ ಈ ರೀತಿ ಆಗ್ತಾ ಇದೆ ಅಂತ ನೋಡೋದಾದ್ರೆ, ನಮ್ಮ ಒಂದು ಜೀವನ ಶೈಲಿಯಲ್ಲಿ, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಸುಮಾರು ಬದಲಾವಣೆಗಳನ್ನ ನಾವು ಸುಮಾರು 5 ರಿಂದ 10 ವರ್ಷದಲ್ಲಿ ಕಾಣ್ಕೊಳ್ತಾ ಬಂದಿದ್ದೀವಿ. ಆ ಬದಲಾವಣೆಗಳ ಬಗ್ಗೆ, ಅದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಜೀವನ ಶೈಲಿಯಲ್ಲಿ ಹಾಗೂ ಆಹಾರ ಪದ್ಧತಿಯಲ್ಲಿ ಯಾವುದೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಆಹಾರದ ಗುಣಮಟ್ಟ. ಹಿಂದಿನ ಕಾಲದಲ್ಲಿ ತಾಜಾ, ನೈಸರ್ಗಿಕ ಹಾಗೂ ಸ್ಥಳೀಯ ಆಹಾರವನ್ನು ಬಳಸ್ತಾ ಇದ್ರು. ಬೆಳೀತಾ ಇರುವಂತಹ ಮಣ್ಣಿನಲ್ಲಿ ಪೋಷಕಾಂಶ ತುಂಬಾನೇ ಯಥೇಚ್ಛವಾಗಿತ್ತು. ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ದೇನೆ ನೈಸರ್ಗಿಕವಾದ ಗೊಬ್ಬರವನ್ನ ಉಪಯೋಗಿಸ್ತಾ ಇದ್ರು. ಹಾಗಾಗಿ ಅದರಲ್ಲಿ ಜಿಂಕ್, ಐರನ್ ಹಾಗೂ ಮೆಗ್ನೀಷಿಯಂನ ಅಂಶ ಕೂಡ ಯಥೇಚ್ಛವಾಗಿರ್ತಾ ಇತ್ತು. ನಾವು ಬಳಸ್ತಾ ಇರುವಂತಹ ಆಹಾರ ರಾಗಿ, ನವಣೆ, ಸಜ್ಜೆ ಇದೆಲ್ಲಾನು ಸಂಪೂರ್ಣ ಧಾನ್ಯ ಆಗಿರ್ತಾ ಇತ್ತು, ಸಿರಿಧಾನ್ಯ ಆಗಿರ್ತಾ ಇತ್ತು. ಅದರಲ್ಲಿ ನಾರಿನ ಅಂಶ ಕೂಡ ಯಥೇಚ್ಛವಾಗಿ ಇರ್ತಾ ಇತ್ತು. ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಆಗ್ತಾ ಇತ್ತು ಅನ್ನೋದಾದ್ರೆ, ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶ ಸಿಗ್ತಾ ಇತ್ತು. ಅದರ ಜೊತೆಗೆ ನಮ್ಮ ಹಾರ್ಮೋನ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ವು. ಮತ್ತೆ ಎನ್ಸೈಮ್ಸ್, ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಏನಿರುತ್ತೆ ಅದು ಕೂಡ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಸೊ ಇದರಿಂದ ಎಲ್ಲನೂ ನಮ್ಮ ದೇಹಕ್ಕೆ ಉಪಯೋಗ ಆಗ್ತಾ ಇದ್ದಿದ್ರಿಂದ ನಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ನಾವು ತಿಂತಾ ಇರುವಂತಹ ಬಹುತೇಕ ಆಹಾರ ಹೈಬ್ರಿಡ್ ಬೆಳೆಗಳು, ಅದರ ಜೊತೆಗೆ ಸಂಸ್ಕರಿಸಿದ ಆಹಾರ, ಪ್ಯಾಕೆಟ್ನಲ್ಲಿರುವಂತಹ ಆಹಾರದ ಬಳಕೆ ತುಂಬಾನೇ ಹೆಚ್ಚಾಗ್ತಾ ಇದೆ. ಇವತ್ತಿನ ದಿನಗಳಲ್ಲಿ ನಾವು ಉತ್ಪಾದನೆ ತುಂಬಾ ಯಥೇಚ್ಛವಾಗ್ತಾ ಇದೆ. ಅದರ ಜೊತೆಗೆ ಪೋಷಕಾಂಶ ತುಂಬಾ ಕಡಿಮೆ ಆಗ್ತಾ ಇದೆ. ಮಣ್ಣೆ ಅದರ ಫಲವತ್ತತೆಯನ್ನ ಕಳ್ಕೊಂಡಿದೆ. ಅದರ ಪರಿಣಾಮವಾಗಿ ಆಹಾರದಲ್ಲಿ ಕೂಡ ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಹಾನಿಗಳಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಕುಗ್ತಾ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಮೆಟಬಾಲಿಸಮ್ ರಿಲೇಟೆಡ್ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಎರಡನೆಯದಾಗಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ಸ್. ಅಂದಿನ ದಿನಗಳಲ್ಲಿ ಸಕ್ಕರೆ ಅನ್ನೋದು ತುಂಬಾ ಅಪರೂಪದ ಆಹಾರ ಆಗಿರ್ತಾ ಇತ್ತು. ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಾವು ಸಕ್ಕರೆ ಅಥವಾ ಬೆಲ್ಲವನ್ನ ಉಪಯೋಗಿಸ್ತಾ ಇದ್ವಿ. ಮತ್ತೆ ನಾವು ದಿನನಿತ್ಯ ಬಳಸ್ತಾ ಇರುವಂತಹ ಕಾರ್ಬೋಹೈಡ್ರೇಟ್ಸ್ ಸಂಪೂರ್ಣ ಧಾನ್ಯವಾಗಿರ್ತಾ ಇತ್ತು ಹಾಗೂ ಸಿರಿಧಾನ್ಯವಾಗಿರ್ತಾ ಇತ್ತು. ಸೊ ಸಿರಿಧಾನ್ಯ ಮತ್ತೆ ಸಂಪೂರ್ಣ ಧಾನ್ಯಗಳಲ್ಲಿ ನಾರಿನಾಂಶ ಅನ್ನೋದು ತುಂಬಾ ಯಥೇಚ್ಛವಾಗಿರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಧಾನವಾಗಿ ಏರ್ತಾ ಇತ್ತು. ಮತ್ತೆ ಇನ್ಸುಲಿನ್ ಸ್ಪೈಕ್ಸ್ ಕೂಡ ಕಡಿಮೆ ಇರ್ತಾ ಇತ್ತು. ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ, ಸಕ್ಕರೆ ಎಲ್ಲಾ ಕಡೆನಲ್ಲೂ ಇದೆ. ಬಿಸ್ಕೆಟ್, ಬ್ರೆಡ್, ಸಾಸ್, ತಂಪಾದ ಪಾನೀಯಗಳಲ್ಲಿ ಇದರಲ್ಲಿ ಎಲ್ಲಾನು ನಿಮಗೆ ಸಿಂಪಲ್ ಶುಗರ್ ಅನ್ನುವಂಥದ್ದು ಯಥೇಚ್ಛವಾಗಿ ಇರುತ್ತೆ. ಹಾಗೂ ನಾವು ದಿನನಿತ್ಯ ಊಟ ಮಾಡ್ತಾ ಇರುವಂತಹ ಅನ್ನ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದರಲ್ಲಿ ನಿಮಗೆ ನಾರಿನಾಂಶ ಅನ್ನೋದು ತುಂಬಾ ಕಡಿಮೆ ಸಿಗ್ತಾ ಇದೆ. ಸೊ ಇದರ ಪರಿಣಾಮವಾಗಿ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ತ್ವರಿತವಾಗಿ ಏರಿಕೆ ಆಗುತ್ತೆ. ಅದರ ಜೊತೆಗೆ ಇನ್ಸುಲಿನ್ ಕೂಡ ಯಥೇಚ್ಛವಾಗಿ ಉತ್ಪಾದನೆ ಆಗುತ್ತೆ. ಇದು ಹೋಗ್ತಾ 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 ಏನಾಗುತ್ತೆ ಅಂದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸಿಗೆ ಕನ್ವರ್ಟ್ ಆಗಿ ನಮ್ಮ ದೇಹದಲ್ಲಿ ಶುಗರ್ ಅಥವಾ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಕೂಡ ಯಥೇಚ್ಛವಾಗಿದೆ. ಮೂರನೆಯದಾಗಿ ಕೊಬ್ಬಿನ ಗುಣಮಟ್ಟ. ಅಂದ್ರೆ ನಾವು ಉಪಯೋಗಿಸುವಂತಹ ಆಯಿಲ್ ಅಥವಾ ಎಣ್ಣೆ.
ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ತುಪ್ಪ ಅಥವಾ ತೆಂಗಿನೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆಯನ್ನ ಬಳಸ್ತಾ ಇದ್ವಿ. ಅದು ಕೂಡ ಕಂಪ್ಲೀಟ್ ಆಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿತ್ತು. ಸೊ ಇದರಿಂದ ಏನಾಗ್ತಾ ಇತ್ತು ಅಂದ್ರೆ ನಮ್ಮ ದೇಹದಲ್ಲಿನ ಹಾರ್ಮೋನ್ ಬ್ಯಾಲೆನ್ಸ್ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲಬೆರಿಕೆ ಕೂಡ ಇರ್ತಾ ಇರಲಿಲ್ಲ. ಈಗಿನ ಕಾಲದಲ್ಲಿ ಯಥೇಚ್ಛವಾಗಿ ಎಲ್ಲರ ಮನೆಯಲ್ಲಿ ನಾವು ನೋಡ್ತಾ ಇರುವಂತಹ ಎಣ್ಣೆ ಯಾವುದು ಅಂತಂದ್ರೆ ಅದು ರಿಫೈನ್ಡ್ ಆಯಿಲ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಮೆಗಾ 6 ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಪ್ರಪೋರ್ಷನ್ ಏನಿದೆ ಅದು ಏರುಪೇರಾಗಿದೆ. ಒಮೆಗಾ 6 ಫ್ಯಾಟಿ ಆಸಿಡ್ಸ್ ಅಧಿಕವಾಗಿದ್ದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕಡಿಮೆ ಸಿಗ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿ ಉರಿಯೂತ ಹೆಚ್ಚಾಗುತ್ತೆ. ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ತುಂಬಾ ಹೆಚ್ಚಾಗುತ್ತೆ. ಅದರಿಂದ ನಮ್ಮ ದೇಹ ತೂಕ ಹೆಚ್ಚಳಿಕೆ ಆಗುವಂಥದ್ದು, ಶುಗರ್ ಬರುವಂಥದ್ದು ಅಥವಾ ಫ್ಯಾಟಿ ಲಿವರ್ ಬರುವಂತಹ ಸಾಧ್ಯತೆಗಳು ತುಂಬಾ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆ. 4ನೇದಾಗಿ ಫರ್ಮೆಂಟೆಡ್ ಆಹಾರ ಮತ್ತು ಜೀರ್ಣಕೋಶ. ಹಿಂದಿನ ಕಾಲದಲ್ಲಿ ಮೊಸರು ಮಜ್ಜಿಗೆ ಅನ್ನುವಂಥದ್ದು ಎಲ್ಲಾ ಊಟದಲ್ಲೂ ಇರ್ತಾ ಇತ್ತು. ನೀವು ನೋಡಿರ್ಬೋದು, ಊಟ ಆದ ನಂತರ ಕೊನೆಯದಾಗಿ ಮೊಸರು ಮತ್ತೆ ಮಜ್ಜಿಗೆಯಿಂದಾನೇ ಊಟನ ಅಂತ್ಯ ಮಾಡ್ತಾ ಇರುವಂತಹ ಒಂದು ಪದ್ಧತಿ ಇರ್ತಾ ಇತ್ತು. ಇದರಲ್ಲಿ ನಮ್ಗೆ ಉತ್ತಮವಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಪ್ರೋಬಯೋಟಿಕ್ಸ್ ಅಂತ ನಾವು ಕರಿತೀವಿ. ಸೊ ಇದು ನಮ್ಮ ದೇಹಕ್ಕೆ ತುಂಬಾನೇ ಬಹುಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಅಂಶ ಆಗಿತ್ತು. ಇದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರ್ತಾ ಇದೆ. ಆದರೆ ಇವತ್ತಿನ ದಿನಗಳಲ್ಲಿ ಅದರ ಬಳಕೆ ಕಡಿಮೆ ಆಗಿದೆ. ಮತ್ತೆ ನಾವು ಬಳಸ್ತಾ ಇರುವಂತಹ ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಅದರ ಗುಣಮಟ್ಟ ಕೂಡ ಇಳಿದಿದೆ. ಅತಿಯಾದ ಸಂಸ್ಕರಿಸಿದ ಆಹಾರದ ಬಳಕೆ ಹೆಚ್ಚಾಗಿದೆ. ಅದರ ಜೊತೆಗೆ ಆಂಟಿಬಯೋಟಿಕ್ ಬಳಕೆ ಕೂಡ ತುಂಬಾ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಕರುಳಿನ ಆರೋಗ್ಯದ ಮೇಲೆ ತುಂಬಾನೇ ಅಪಾಯಕರವಾದ ಪರಿಣಾಮವನ್ನ ಬೀರ್ತಾ ಇದೆ. ಇದರಿಂದ ಬ್ಲೋಟಿಂಗ್ ಸಮಸ್ಯೆ, ಹೊಟ್ಟೆ ಉಬ್ಬರ ಅಂತ ಅನ್ಸೋದು, ಆಸಿಡ್ ರಿಫ್ಲೆಕ್ಸ್, ನಿಮ್ಮ ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಕೂಡ ಯಥೇಚ್ಛವಾಗಿ ಕಾಣಲ್ಪಡ್ತಾ ಇದೆ. 5ನೇದಾಗಿ ದೈಹಿಕ ಚಟುವಟಿಕೆ. ಹಿಂದಿನ ದಿನಗಳಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ನಮ್ಮ ದೈಹಿಕ ಚಟುವಟಿಕೆಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ವಿ. ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕು ಅಂದ್ರೆ ಸುಮಾರು ದೂರ ನಡೀತಾ ಇದ್ವಿ. ಮನೆಯಿಂದ ಬಸ್ ಹತ್ಬೇಕು ಅಂತಂದ್ರೆ ಅಲ್ಲಿ 1 ಕಿಲೋಮೀಟರ್ 1.5 ಕಿಲೋಮೀಟರ್ ನಡೀತಾ ಇದ್ವಿ. ನೀರ್ ತಗೊಂಡ್ ಬರ್ಬೇಕು ಅಂತಂದ್ರೆ ಸುಮಾರು ದೂರ ಹೋಗಿ ನಡ್ಕೊಂಡು ಹೋಗಿ ಬಿಂದಿಗೆಯನ್ನ ಹೊತ್ಕೊಂಡು ನೀರನ್ನ ತರ್ತಾ ಇದ್ವಿ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ದಿನಚರಿಯಲ್ಲಿ ಒಂದು ಮೂವ್ಮೆಂಟ್ ಅಥವಾ ದೈಹಿಕ ಚಟುವಟಿಕೆ ತುಂಬಾನೇ ಚೆನ್ನಾಗಿ ಡಿವೈಡ್ ಆಗಿರ್ತಾ ಇತ್ತು. ಇದರಿಂದ ನಮ್ಮ ದೇಹಕ್ಕೆ ತುಂಬಾನೇ ಆರೋಗ್ಯಕರವಾದ ಬೆನಿಫಿಟ್ಸ್ ಅಥವಾ ಉಪಯೋಗಗಳು ಕೂಡ ಸಿಗ್ತಿತ್ತು. ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ದಿನದಲ್ಲಿ 8 ರಿಂದ 10 ಗಂಟೆ ನಾವು ಕುರ್ಚಿ ಜೀವನವನ್ನ ಮಾಡ್ತಾ ಇದೀವಿ. ಅಂದ್ರೆ ಕುರ್ಚಿಯಲ್ಲಿ ಕುಳಿತುಕೊಂಡು ಮಾಡುವಂತಹ ಕೆಲಸ ವನ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಒಂದು ಅರ್ಧದಿಂದ 45 ನಿಮಿಷಗಳ ಗಂಟೆಗಳ ಕಾಲ ಜಿಮ್ಮಿಗೆ ಹೋಗೋದು ಅಥವಾ ವ್ಯಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಏನು ಉಪಯೋಗ ಆಗೋದಿಲ್ಲ. ಈಗ ಇಡೀ ದಿನ ನಾವು ಚಟುವಟಿಕೆಯಿಂದ ಇರೋದಕ್ಕೂ ದಿನದಲ್ಲಿ ಒಂದು 45 ನಿಮಿಷ ಮಾತ್ರ ನಾವು ವ್ಯಾಯಾಮ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಸೊ ಈಗಿನ ಒಂದು ದಿನಚರಿಯಲ್ಲಿ ಅಥವಾ ಈಗಿನ ಒಂದು ನಮ್ಮ ಜೀವನ ಶೈಲಿಯಲ್ಲಿ ಸುಮಾರು ಹೊತ್ತು ನಾವು ಕುಳಿತುಕೊಂಡೇ ಇರೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ನಿಧಾನವಾಗಿ ಆಗುತ್ತೆ. ಮತ್ತೆ ಮೆಟಬಾಲಿಸಮ್ ಕೂಡ ಸ್ಲೋ ಡೌನ್ ಆಗುತ್ತೆ. 6ನೇದಾಗಿ ನಿದ್ರೆ ಮತ್ತು ದಿನಚರಿ. ಹಿಂದಿನ ಕಾಲದಲ್ಲಿ ಸೂರ್ಯೋದಯದ ಜೊತೆಗೆ ನಮ್ಮ ದಿನ ಪ್ರಾರಂಭವಾಗಿ ಸೂರ್ಯಾಸ್ತಕ್ಕೆ ಅಂತ್ಯಗೊಳ್ತಾ ಇತ್ತು. ಇದನ್ನು ನಾವು ಸರ್ಕೇಡಿಯನ್ ರಿದಮ್ ಅಥವಾ ಜೈವಿಕ ಗಡಿಯಾರ ಅಂತಾನೂ ಕರಿತೀವಿ. ಇದರಿಂದ ನಮ್ಮ ಮೆಲಟೋನಿನ್ ಉತ್ಪಾದನೆ ಸೂಕ್ತ ರೀತಿಯಲ್ಲಿ ಆಗ್ತಾ ಇತ್ತು ಹಾಗೂ ಕಾರ್ಟಿಸಾಲ್ ನಿಯಂತ್ರಣ ಕೂಡ ಉತ್ತಮ ರೀತಿಯಲ್ಲಿ ಆಗ್ತಾ ಇತ್ತು. ದಿನವಿಡೀ ಚಟುವಟಿಕೆ ಉತ್ತಮವಾಗಿ ಇರ್ತಾ ಇದ್ದಿದ್ದ ಕಾರಣ ನಿದ್ದೆಗೆ ಜಾರೋದು ತುಂಬಾ ಕಷ್ಟ ಆಗಿರಲಿಲ್ಲ ಹಾಗೂ ನಿದ್ದೆಯ ಗುಣಮಟ್ಟ ಕೂಡ ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ಇಂದಿನ ದಿನಗಳಲ್ಲಿ ರಾತ್ರಿ ಮೊಬೈಲ್ ಅಥವಾ ಟಿವಿ ಬಳಕೆಯಿಂದ ತಡರಾತ್ರಿ ಊಟ ಮಾಡುವಂಥದ್ದು, ತಡ ನಿದ್ರೆ ಮಾಡುವಂಥದ್ರಿಂದ ಸರ್ಕೇಡಿಯನ್ ರಿದಮ್ ಹಾಳಾಗಿದೆ. ಇದರ ಜೊತೆಗೆ ನಮ್ಮ ನಿದ್ದೆಯ ಗುಣಮಟ್ಟ ಕೂಡ ಕಡಿಮೆಯಾಗಿದೆ. ಇದರ ಪರಿಣಾಮವಾಗಿ ಹೊಟ್ಟೆಯ ಕೊಬ್ಬು ಹೆಚ್ಚಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. 7ನೇದಾಗಿ ಒತ್ತಡ ಮತ್ತು ಮಾನಸಿಕ ಆರೋಗ್ಯ.
ಹಿಂದಿನ ಕಾಲದಲ್ಲಿ ನಮ್ಮ ದೇಹಕ್ಕೆ ನಾವು ಹೆಚ್ಚಿನ ಕೆಲಸವನ್ನ ಕೊಡ್ತಾ ಇದ್ವಿ, ಮನಸ್ಸಿಗೆ ಕಡಿಮೆ ಕೆಲಸವನ್ನ ಕೊಡ್ತಾ ಇದ್ವಿ, ಅಥವಾ ನಮ್ಮ ತಲೆಗೆ ನಾವು ಹೆಚ್ಚಿನ ಕೆಲಸವನ್ನ ಕೊಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರ್ತಿತ್ತು. ಇಂದಿನ ದಿನಗಳಲ್ಲಿ ನಮ್ಮ ದೇಹಕ್ಕೆ ಕಡಿಮೆ ಕೆಲಸ ಹಾಗೂ ಮಾನಸಿಕ ಒತ್ತಡ ಹೆಚ್ಚಾಗಿರೋ ಕಾರಣ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಇನ್ಸುಲಿನ್ ಸಮಸ್ಯೆ ಆಗಿರ್ಬೋದು, ತೂಕ ಹೆಚ್ಚಾಗುವಂತ ಸಮಸ್ಯೆ ಆಗಿರ್ಬೋದು ಎಲ್ಲನೂ ಕಾಣಿಸ್ಕೊಳ್ತಾರೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ನಾವು ಮತ್ತೆ ಹಿಂದಿನ ಕಾಲಕ್ಕೆ ಹೋಗೋದಕ್ಕಾಗತ್ತಾ? ಇಲ್ಲ. ಬದಲಾಗಿರೋದು ನಮ್ಮ ದೇಹ ಅಲ್ಲ, ಬದಲಾಗಿರೋದು ನಮ್ಮ ಆಹಾರ ಪದ್ಧತಿ ಮತ್ತೆ ನಮ್ಮ ಜೀವನ ಶೈಲಿ. ಹಾಗಾಗಿ ಇಂದಿನ ದಿನಗಳಲ್ಲಿ ಕೂಡ ನಾವು ಮನಸ್ಸು ಮಾಡಿದ್ರೆ ಕೆಲವಾರು ಬದಲಾವಣೆಗಳಿಂದ ನಮ್ಮ ಆರೋಗ್ಯವನ್ನ ಸುಧಾರಣೆಗೆ ತರುವಂತಹ ಸಾಧ್ಯತೆಗಳಿದೆ. ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.